ಉಗ್ರರು ಎಲ್ಲೇ ಇರಲಿ, ಯಾವ ಸ್ಟೇಟ್ನಲ್ಲೇ ಇರಲಿ, ಅವರನ್ನ ಮಟ್ಟ ಹಾಕ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಉಗ್ರರು ಬೆಳೀಲಿಕ್ಕೆ, ಅವರ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡ್ಕೊಡು. ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಬಹಳ ಖಂಡನೀಯವಾದಂಥ ಘಟನೆ, ಅದು ಅಮಾನುಷವಾದಂಥ ಘಟನೆ, ಹೇಯ ಕೃತ್ಯ. ಅದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ. ಇದೇ ಜಾಗದಲ್ಲಿ, ಇಲ್ಲಿ ಈ ಜಿಲ್ಲೆನಲ್ಲೇ ಪುಲ್ವಾಮಾ ಇನ್ಸಿಡೆಂಟ್ ನಡೆದಿತ್ತು. ಅದರಿಂದ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಕೇಂದ್ರ ಸರ್ಕಾರ. ಸ್ವಲ್ಪನೂ ಕೂಡ ರಿಲ್ಯಾಕ್ಸ್ ಆಗಬಾರ್ದಾಗಿತ್ತು. ಬಹುಶಃ ನನಗೆ ಅನ್ಸುತ್ತೆ ಇಲ್ಲಿ ಇಂಟೆಲಿಜೆನ್ಸು ವೈಫಲ್ಯ ಇದೆ ಅಂತ ಅನ್ಸುತ್ತೆ. ಏನೇ ಆಗಲಿ, ಈಗ ನಾವು ಇನ್ಸಿಡೆಂಟ್ ಆದ್ಮೇಲೆ ತಗೊಳ್ತಕ್ಕಂಥ ಕ್ರಮಗಳು ಬೇರೆ, ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚಿತವಾಗಿ ತಗೊಳ್ತಕ್ಕಂಥ ಕ್ರಮಗಳು, ಅದನ್ನ ಕೇಂದ್ರ ಸರ್ಕಾರ ಮಾಡಲಿಲ್ಲ. ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಸತ್ತರು, ಭಾರತೀಯ ಸೈನಿಕರು ಸತ್ತಿದ್ರು. ಈಗ 26 ಜನ ನಮ್ಮ ದೇಶದ ನಾಗರಿಕರು ಸತ್ತಿದ್ದಾರೆ. ಇದು ತಪ್ಪಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಆದ್ರೆ ಮತ್ತೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಇನ್ನೊಂದ್ಸಾರಿ ಮರುಕಳಿಸೋ ರೀತಿ ನೋಡ್ಕೋಬೇಕು. ಉಗ್ರರು ಎಲ್ಲೇ ಇರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ಅವರೆಲ್ಲರೂ ಕೂಡ ಮಟ್ಟ ಹಾಕಿ ನಾಶ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಅದಕ್ಕೆ ಬೇಕಾದಂತ ಎಲ್ಲ ಸಹಕಾರವನ್ನ, ಬೆಂಬಲವನ್ನ ನಾವು ಕೊಡ್ತೇವೆ. ನಮ್ಮ ಪಕ್ಷ ಕೊಡ್ತದೆ, ನಮ್ಮ ಸರ್ಕಾರ ಕೊಡ್ತದೆ. ಎರಡು ಫ್ಯಾಮಿಲೀಸ್ ಏನಾದ್ರು ಸರ್ಕಾರದಿಂದ 10 ಲಕ್ಷ ಕೊಡ್ತಾ ಇದ್ದೀನಿ 3 ಜನಕ್ಕೆ. ಈಗ ಆಂಧ್ರದಲ್ಲಿ, ತಮಿಳುನಾಡಿನಲ್ಲೂ ಆಂಧ್ರದಲ್ಲೂ ಇದಾರಲ್ಲ, ಅವರು ಇಲ್ಲಿ ಬಂದಿಲ್ಲ ಡೆಡ್ ಬಾಡಿ, ಬಟ್ ಇಲ್ಲೇ ಸೆಟ್ಲ್ ಆಗಿದ್ದಾರೆ, ಇಲ್ಲೇ ಕೆಲಸದಲ್ಲಿರೋರು. ಅವ್ರಿಗೊಬ್ರಿಗೆ, ಭರತ್ ಭೂಷಣ್ಗೆ ಮತ್ತೆ ಮಂಜುನಾಥ್, 3 ಜನಕ್ಕೂ 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಬಜೆಟ್ ನಲ್ಲಿ. ಆಮೇಲೆ ಪೊಲೀಸು ಗೌರವದಿಂದ ಅದನ್ನ ಮಾಡಬೇಕು ಅಂತ ಹೇಳಿದ್ದೀನಿ, ಅವ್ರನ್ನ ಅಂತ್ಯಕ್ರಿಯೆ ಮಾಡಬೇಕು ಅಂತ ಹೇಳಿದ್ದೀನಿ. ಸರ್, ಇಲ್ಲಿ ಫಾರಿನ್ ನ್ಯಾಷನಲ್ಸ್ ಓವರ್ ಸ್ಟೇ ಆಗಿರೋ ಬಗ್ಗೆ ಏನಾದ್ರು ವಿಜಿಲ್ ಇಟ್ಟಿದ್ರೆ ಸರ್? ಕರ್ನಾಟಕದಲ್ಲಿ ಎಲ್ಲ ನಾನು ಪೊಲೀಸ್ನವ್ರಿಗೆ ಹೇಳಿದ್ದೀನಿ, ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದೀನಿ. ಸರ್, ಬಜೆಟ್ ನಲ್ಲಿ ನಮ್ಮ ಜಿಲ್ಲೆಗೆ ಯಾರು ಅನುದಾನ ಕೊಟ್ಟಿಲ್ಲ. ಇವತ್ತು ನಡೆಯುವ ಸಭೆಯಲ್ಲಿ ಅನುದಾನ ಕ್ಯಾಬಿನೆಟ್ ಆದ್ಮೇಲೆ ನೋಡ್ಕೊ, ಕ್ಯಾಬಿನೆಟ್ ಆದ್ಮೇಲೆ ನೋಡಯ್ಯ. ಮೇಕೆದಾಟು ನಾವಲ್ಲಪ್ಪ, ನಾವು ಮಾಡಕ್ ತಯಾರಾಗಿದ್ದೀವಿ. ಮೇಕೆದಾಟಿಗೆ ಕೇಂದ್ರ ಸರ್ಕಾರ ಒಪ್ಕೋಬೇಕು. ಅದು ಒಪ್ಕೊಂಡ್ರೆ ಮಾಡ್ತೀವಿ ನಾವು. ಇವತ್ತು ಒಪ್ಕೊಂಡ್ರೆ ನಾಳೆನೆ ಮಾಡ್ತೀವಿ. ನಾನು ಅನೇಕ ಸಾರಿ ಭೇಟಿ ಮಾಡಿದ್ದೀನಿ, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ, ಅಮಿತ್ ಶಾ ಭೇಟಿ ಮಾಡಿದ್ದೀನಿ, ಆದ್ರೂ ಕೂಡ ಏನೂ ಆಗಿಲ್ಲ. ಅಷ್ಟೇ ಅಲ್ಲ, ಅನೇಕ ಸಾರಿ ಈಗ ಕೇಂದ್ರ ಸರ್ಕಾರದವರು ನಮಗೆ ಕೊಡಬೇಕಾಗಿರ್ತಕ್ಕಂಥ ಹಣನೇ ಕೊಡಲ್ಲ. ಅವರು ಅನೌನ್ಸ್ ಮಾಡಿದ್ದು, ಘೋಷಣೆ ಮಾಡಿದ್ದು ಹಣನೇ ಕೊಡಲ್ಲ ನಮಗೆ. ಈಗ ಅಪ್ಪರ್ ಭದ್ರಕ್ಕೆ 5,300 ಕೋಟಿ ಘೋಷಣೆ ಮಾಡಿದ್ರು. ಯಾವಾಗ ಅಂತಂದ್ರೆ 2023-24ರಲ್ಲಿ. ಇವತ್ತಿನವರೆಗೂ ₹1 ಕೊಡ್ಲಿಲ್ಲ. ಘೋಷಣೆ ಮಾಡಿದ್ರು ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇರುವಾಗ. ನಿರ್ಮಲಾ ಸೀತಾರಾಮನ್ನೇ ಫೈನಾನ್ಸ್ ಮಿನಿಸ್ಟರ್ ಆಗಿ ಎಮ್ಮನ ಬಜೆಟ್ ನಲ್ಲಿ ಫಂಡ್ಸ್ ಹೇಳಿದ್ರು. ಇಟ್ ಲುಕ್ಸ್ ಲೈಕ್ ದಟ್. ಏನೇನು ಬಜೆಟ್ ನಲ್ಲಿ ಹೇಳಿದೀವಿ, ಇಲ್ಲಿ ಏನೇನು ಇಂಪಾರ್ಟೆಂಟ್ ಕೆಲಸಗಳಿದಾವೆ ಅವಕ್ಕೆಲ್ಲ ಅಟೆಂಡ್ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.